ಹಾಯ್, ಇದು ನನ್ನ 37ನೇ ರೆಸಿಪಿ. ಇವತ್ತು ನಾನು ಇಡ್ಲಿ ಮತ್ತು ಸಾಗು ಮಾಡ್ತಾಯಿದ್ದೀನಿ. ಇಡ್ಲಿ ಮಾಡೋಕ್ಕೆ ಅಂದ್ಬಿಟ್ಟು ಮಧ್ಯಾಹ್ನ 2 ಗಂಟೆ ಮೇಲೆ ನೆನೆಸಿದ್ದೆ. 3 ಲೋಟ ಅಕ್ಕಿಗೆ ಅದೇ ಗ್ಲಾಸಲ್ಲಿ ಅರ್ಧ ಲೋಟದಷ್ಟು ಉಂಡೆ ಉದ್ದಿನ ಕಾಳು ನೆನೆಸಿದ್ದೆ. ಅದ್ರ ಜೊತೆಗೆ 1 ಸ್ಪೂನಷ್ಟು ಕಡಲೆಬೇಳೆ, ಅರ್ಧ ಸ್ಪೂನು ಮೆಂತ್ಯ ಇಷ್ಟನ್ನು ಹಾಕಿ ಅಕ್ಕಿನ ಒಂದು 2-3 ಸಲ ತೊಳ್ಕೊಂಡಿದ್ದೆ. ರೇಷನ್ ಅಕ್ಕಿನೇ ತೊಗೊಂಡಿದ್ದೆ ನಾನು, ಅದೇ ಯೂಸ್ ಮಾಡೋದು ನಮ್ಮ ಮನೇಲಿ. ಹಂಗಾಗಿ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಒಂದು 2-3 ಸಲ ನೀಟಾಗಿ ತೊಳೆದ್ಬಿಟ್ಟು ಎತ್ತಿಟ್ಕೊಂಡಿದ್ದೆ. ಅದಾದಮೇಲೆ ಅದನ್ನು ನೈಟ್ 8 ಗಂಟೆ ಅಷ್ಟರಲ್ಲಿ ರುಬ್ಬಿದೆ ನಾನು. ಅದನ್ನು ರುಬ್ಬಕ್ಕೆ ಮಧ್ಯಾಹ್ನ ಅಥವಾ ರಾತ್ರಿ ಅನ್ನ ಮಾಡಿರ್ತೀವಲ್ಲ ಅದೇ ಸಾಕಾಗುತ್ತೆ. ನಾವು ಅಕ್ಕಿ ನೆನೆಸೋಕ್ಕಂತ ತೊಗೊಂಡಿರ್ತೀವಲ್ಲ ಲೋಟ, ಅದರಲ್ಲೇ ಅನ್ನನ ಪುಡಿ ಮಾಡಿಕೊಂಡು 1.5 ಅಷ್ಟು ಅನ್ನ ಅಂದರೆ ಅದನ್ನು ಕಕ್ಬಿಡಿ, ಮೇಲೆ ಹಾಕಿ 1.5ಇಂದ 2 ಲೋಟದ ಒಳಗಡೆ ಹಾಕ್ಕೊಳ್ಳಿ ಅನ್ನನ. ಅದನ್ನು ಹಾಕಿ ಸಣ್ಣಗೆ ರುಬ್ಕೊಳ್ಳಿ. ಮತ್ತು ಅಕ್ಕಿ ಎಲ್ಲ ಹಾಕಿ ರುಬ್ಬಿ ಮಿಕ್ಸ್ ಮಾಡಿ ಅದಕ್ಕೆ ಉಪ್ಪೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಕೆಳಗಡೆ ಒಂದು ತಟ್ಟೆ ಇಟ್ಬಿಟ್ಟು ಎತ್ತಿಟ್ಟಿದ್ದೆ ನಾನು. ನಮ್ಮನೆ ಉಪ್ಪು ಹೋಗ್ಬಿಡುತ್ತೆ, ಹಂಗಾಗಿ ನಾನು ಕೆಳಗಡೆ ಒಂದು ತಟ್ಟೆ ಇಕ್ತೀನಿ. ಉಪ್ಪು ತಟ್ಟೆ ಒಳಗಡೆ ಚೆಲ್ಲಿಲ್ಲ, ಗಲೀಜಾಗುತ್ತೆ, ಕ್ಲೀನ್ ಮಾಡಬೇಕಾಗುತ್ತೆ ಅಂದ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಬೆಳಗ್ಗೆಗೆ ತುಂಬಾ ಚೆನ್ನಾಗಿದೆ. ಇಡ್ಲಿ ಮಾತ್ರ ಸಾಫ್ಟಾಗಿ ಸಖತ್ತಾಗಿರುತ್ತೆ. ನೀವು ಹೋಟೆಲಲ್ಲಿ ಸಿಗುತ್ತಲ್ಲ ಅದರಷ್ಟೇ ಚೆನ್ನಾಗಿರುತ್ತೆ ಇಡ್ಲಿ. ಇದಕ್ಕೆ ಸೋಡಾ ಮತ್ತು ಏನೂ ಹಾಕೋಂಗಿಲ್ಲ, ಅದೇ ಆಲ್ರೆಡಿ ಸ್ಪಾಂಜಿ ಬರುತ್ತೆ. ಇಡ್ಲಿ ಏನೂ ಹಾಕೋಕ್ಕೆ ಹೋಗ್ಬಿಡಿ. ನೆಕ್ಸ್ಟ್ ಇನ್ನು ಇಡ್ಲಿ ಪ್ಲೇಟ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ನಾನು ಬಟ್ಟೆ ಏನು ಯೂಸ್ ಮಾಡಲ್ಲ, ಬಟ್ಟೆ ಅಥವಾ ಪ್ಲಾಸ್ಟಿಕ್ ನಾನೇನೂ ಹಾಕಲ್ಲ, ಡೈರೆಕ್ಟ್ ಪ್ಲೇಟ್ ಮೇಲೆ ಹಾಕ್ಬಿಡ್ತೀನಿ ಇಡ್ಲಿನ. ಎಣ್ಣೆನ ಪ್ಲೇಟ್ಗೆಲ್ಲ ಸರುಕೊಂಡು ಇಡ್ಲಿನ ಬೇಯಿಸ್ಬೇಕು. ಅದೇನಂದರೆ 8-10 ನಿಮಿಷ ಅಷ್ಟೇ ಬೇಯಿಸ್ಬೇಕು, ಅದಕ್ಕಿಂತ ಜಾಸ್ತಿ ಬೇಯಿಸಬಾರ್ದು, ಚೆನ್ನಾಗಿರಲ್ಲ. ಅಷ್ಟರೊಳಗಡೆ ನೋಡಿಕೊಂಡು ತೊಗೊಳ್ಳಿ. ಅದಕ್ಕೆ ಚಟ್ನಿನೂ ಮಾಡ್ಕೊಳ್ಳಿ. ನಾನು ಸಾಗು ಮಾಡಿದ್ದೆ. ಸಾಗುದೇನಾದರೂ ನಿಮಗೆ ರೆಸಿಪಿ ಬೇಕು ಅಂತ ಅಂದರೆ ಎಸ್ ಅಂತ ಕಮೆಂಟ್ ಮಾಡಿ. ಒಂದು ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಹಳ್ಳಿ ಕಡೆ ಎಲ್ಲ ಸಾಮಾನ್ಯ ನಮ್ಮಮ್ಮ ಎಲ್ಲ ಇದೇ ಥರ ಮಾಡೋದು. ಊರುಗಳೆಲ್ಲ ಏನೂ ಸಿಗೋಲ್ಲ, ಇರೋದ್ರಲ್ಲೇ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋರು ನಾವು. ಬೇರೆ ಥರ ಟಿಪ್ಸ್ ಅಥವಾ ಹೊಸ್ದಾಗಿ ಅಡುಗೆ ಕಲಿತಿರೋರಿಗೆ ತುಂಬ ಯೂಸ್ ಆಗುತ್ತೆ. ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್. ರಸಮಿಂದ ಹಿಡಿದು ಪಿಜ್ಜಾ ಬರ್ಗರ್ ಮಾಡಿ ಹೇಳ್ಕೊಡ್ತೀನಿ ನಾನು ನಿಮಗೆ. ಇವಾಗ ಸ್ಟಾರ್ಟ್ ಮಾಡೋದ್ರಿಂದ ಒಂದೊಂದೇ ನಾನು ನಿಮಗೆ ಹೇಳ್ಕೊಡ್ತಾ ಇರ್ತೀನಿ. ಏನಾದ್ರು ತಪ್ಪಿದರೆ ಕಾಮೆಂಟ್ ಮಾಡಿ. ಇಷ್ಟ ಆದರೆ ಟ್ರೈ ಮಾಡಿ ನನಗೊಂದು ಕಾಮೆಂಟ್ ಹಾಕಿ. ಥ್ಯಾಂಕ್ ಯು.